ಇದೆಯಲ್ಲ ಸರ್ ಇದು ಬರಬೇಕಿದು ಪಕ್ಕ ಇದೆಲ್ಲ ಇದೆಯಲ್ಲ ಇದೆಲ್ಲ ಪಕ್ಕ ಬಂದು ದಾವಣಗೆರೆ ಸೈಡ್ ಪಕ್ಕ. ಈ ಥರ ಬರುತ್ತೆ ಸರ್. ಸೂಪರ್. ಅತಿ ದೊಡ್ಡ ದೋಸೆ. ದೊಡ್ಡ ದೋಸೆ ಇಲ್ಲ ಕ್ವಾಂಟಿಟಿಲಿ ಯಾವುದೇ ಕಾರಣಕ್ಕೂ ಇದಿಲ್ಲ ಸರ್, ಕಾಂಪ್ರಮೈಸ್ ಇಲ್ಲ. ಓಕೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಅರಸೀಕೆರೆನಲ್ಲಿ ರಂಗೇಗೌಡರ ಬೀದಿ ಅಂತ ಇದೆ, ಮತ್ತು ಮಯೂರ ಲಾಡ್ಜ್ ಅಂತ ಇದೆ. ಸೊ ಇಲ್ಲಿ ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ ಅಂತ ದಾವಣಗೆರೆ ಶೈಲಿ ದೋಸೆಗಳು ಸಿಗುತ್ತೆ. ಅದು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಇನ್ನು ಬೆಣ್ಣೆ ಅಂತೂ ಅದ್ಭುತವಾಗಿತ್ತು. ಬರ್ತಿದ್ದಂಗೆ ಫಸ್ಟು ನಾನು ಟ್ರೈ ಮಾಡಿದ್ದೆ ಬೆಣ್ಣೆ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ ಸೊ ಬೆಣ್ಣೆನೇ ಇಂಪಾರ್ಟೆಂಟು. ಸೊ ಹಾಗಾಗಿ ಬೆಣ್ಣೆ ಟ್ರೈ ಮಾಡಿದೆ. ಬೆಣ್ಣೆ ಅಂತೂ ಅತ್ಯದ್ಭುತವಾಗಿದೆ. ಇವರು ಲೋಕಲ್ ಪೀಪಲ್ಸ್ ಹತ್ರ ಆದರೆ ಇಲ್ಲಿನ ಹಳ್ಳಿಯಿಂದನೇ ಬೆಣ್ಣೆನ ತರಿಸ್ತಾರಂತೆ. ಸೊ ಹಾಗಾಗಿ ದೋಸೆ ಕೂಡ ಆ ಟೇಸ್ಟ್ ಬರುತ್ತೆ. ಮತ್ತೇನು ಸೌದೆ ಒಲೆ ಅಲ್ವಾ, ಇನ್ನೂ ಬೊಂಬಾಗಿ ಬರುತ್ತೆ. ದೋಸೆ ಟ್ರೈ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಬೆಣ್ಣೆ ದೋಸೆ ಕೊಡಿಸ್ತೀನಿ. ಬನ್ನಿ. ಕಂಫರ್ಟಬಲ್ ಆಗ್ತಿದ್ದ, ಕಡಿಮೆ ಇಲ್ಲ ಇದರಲ್ಲಿ. ಸ್ವಲ್ಪ ಇಟ್ಕೊಡ್ತೀನಿ, ಸಿಗೋಲ್ಲ. ಕೈ ಹುಷಾರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಶಶಿ ಅಂತ. ಶಶಿ ಅವರು. ಸರ್ ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ ಯಾವಾಗಿಂದ ಶುರುವಾಗಿದ್ದು? ಸರ್ 4 ಇಯರ್ಸಿಂದ. 4 ಇಯರ್ಸ್ ಆಯಿತು. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ದೋಸೆ ಐಟಮ್ಸ್ ಎಲ್ಲ ಸಿಗುತ್ತೆ. ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ, ಬೆಣ್ಣೆ ಸೆಟ್ಟು, ಬೆಣ್ಣೆ ಓಪನ್, ಬೆಣ್ಣೆ ಈರುಳ್ಳಿ, ತುಪ್ಪದ ದೋಸೆ, ತುಪ್ಪದ ಮಸಾಲೆ, ತುಪ್ಪದ ಈರುಳ್ಳಿ, ತುಪ್ಪದ ಸೆಟ್ಟು, ಆ ಥರ ಎಲ್ಲ ಸಿಗುತ್ತೆ. ಮತ್ತು ಪಡ್ಡು ಸಿಗುತ್ತೆ. ಓಕೆ. ಇಡ್ಲಿ ಸಿಗುತ್ತೆ. ಗೀ ಪುಡಿ ಇಡ್ಲಿ, ಬೆಣ್ಣೆ ಪುಡಿ ಇಡ್ಲಿ, ಓಕೆ, ಮತ್ತು ರೋಸ್ಟ್ ಇಡ್ಲಿ, ಇವೆಲ್ಲ ಸಿಗುತ್ತೆ ಸರ್. ಹೌದಾ? ತುಂಬ ವೆರೈಟಿ ಇದೆ ಸರ್. ವೆರೈಟಿ ಇದೆ ಸರ್. ಓಕೆ. ಎಲ್ಲ ಲೈಕ್ ಮಾಡ್ತಾರೆ, ಕಸ್ಟಮರ್ ಏನು ಲೈಕ್ ಮಾಡ್ತಾರೆ ಅದು ಕೊಡ್ತೀವಿ ಸರ್. ಓಕೆ. ಹಾಂ ಸರ್. ಎಷ್ಟು ಥರ ದೋಸೆ ಇರ್ಬೋದು ಸರ್ ಅಂದಾಜು? ಸರ್ ಒಂದು 18 ಇದೆ ಸರ್. 18 ಥರ ವೆರೈಟಿ ದೋಸೆಗಳೇ ಸಿಗ್ಬಿಡುತ್ತೆ. ಇದೆ ಸರ್. ಓಕೆ. ಮತ್ತಿನ್ನು ಅಣ್ಣ ಅಂತ ಇದೆ ಸರ್, ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ ಅದ ಏನು ಸರ್? ಸರ್ ನಮ್ಮ ಗಾರ್ಡಿಯನ್ಗೆ ಅಂದರೆ ನಮ್ಮ ಪಾರ್ಟ್ನರ್ ಅಪ್ಪಾಜಿ ಅವ್ರಿಗೆ ನಾವು ಅಣ್ಣ ಅಂತಲೇ ಕರೆಯೋದು. ಅಂದರೆ ಅಪ್ಪಾಜಿ ಡ್ಯಾಡಿ ಅಂತ ಕರೀತಾರಲ್ಲ. ಹೌದು. ಸೊ ಅವ್ರ ನೆನಪಿನಾರ್ಥಕ್ಕೆ, ಅವ್ರ ನೆನಪಿಗೋಸ್ಕರ ಅವ್ರ ಹೆಸರಲ್ಲಿ ಮಾಡಿದ್ದೀವಿ ಸರ್. ಹಂಗೆ ಅವರೊಂದು ನಮಗೆ ರೋಲ್ ಮಾಡ್ಲತ್ತಾರ. ಸೊ ಅವ್ರ ಹೆಸರಲ್ಲಿ ಮಾಡಿದ್ದೀವಿ ಸರ್. ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ 2 ಇಂಪಾರ್ಟೆಂಟ್ ಸರ್. ಒಂದು ಚಟ್ನಿ, ಇನ್ನೊಂದು ಬೆಣ್ಣೆ. ಹಾಂ ಸರ್. ಸೊ ಬೆಣ್ಣೆ ಎಲ್ಲಿಂದ ತರಿಸುವಂಥದ್ದು? ಸರ್ ಇಲ್ಲೇ ಸರ್, ರೈತರ ಹತ್ರನೇ ಪರ್ಚೇಸ್ ಮಾಡ್ತೀವಿ. ನಮ್ಗೆ ಎಷ್ಟು ಬೇಕಷ್ಟು ಸಿಗುತ್ತೆ. ಎಲ್ಲ ಕಡೆನೇ ನಮ್ಗೆ ಒಂದೇ ತೊಲೆ ಸಿಗಲ್ಲ, ಅಷ್ಟು ನಮ್ಗೆ ಸಾಕಾಗೋಷ್ಟು ಬೆಣ್ಣೆ ಹುಡುಕ್ತಾ ಇರ್ತೀವಿ. ನಾವು ವರ್ತನೆ ಮಾಡ್ಕೊಂಡಿರ್ತೀವಿ, ಬಂದು ಕೊಟ್ಟು ಹೋಗ್ತಾರೆ. ಓಕೆ. ಒಂದು ಮತ್ತೆ ಕಾಯಿ ಬಂದು ತೆಂಗಿನಕಾಯಿ ಬಂದು ಪ್ಯೂರು ಫುಲ್ಲು ಬಲ್ತಿರಕಾಯಿನೇ ಇದ್ರೆ ಅದು ಟೇಸ್ಟ್ ಬರುತ್ತೆ ಸರ್. ಸತ್ಯ. ಇಲ್ಲಾಂದ್ರೆ ಆ ಟೇಸ್ಟ್ ಬರೋಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಸರ್. ಅರಸೀಕೆರೆ ಜನತೆ ನಮಗೆ ಸಹಕರಿಸಿದ್ದಾರೆ. ಔಟ್ಸೈಡ್ ಜನನೂ ಬರ್ತಾ ಇದ್ದಾರೆ. ಓಕೆ. ಔಟ್ಸೈಡ್ ಟೂರಿಸಂ ಜನ ಎಲ್ಲ ಬರ್ತಿದ್ದಾರೆ ಸರ್. ಓಕೆ. ಓಕೆ. ಎಷ್ಟು ವರ್ಷ ಆಯಿತು ಸರ್ ಅಂದಾಜು? ಸರ್ 4 ವರ್ಷ ಆಯಿತು ಸರ್. 4 ವರ್ಷ ಆಯಿತು. ಓಕೆ. ಸೊ 4 ವರ್ಷದಿಂದ ಇದೇ ಪ್ಲೇಸ್ ಸರ್? 4 ವರ್ಷದಿಂದ ನಾನು ನಮ್ಮ ಬ್ರದರ್ ರಾಜೇಶ್ ಅಂತ. ಬಾಣ
ಹಾಂ ಸರ್ ಬನ್ನಿ. ಇವರು ನಮ್ಮ ಬ್ರದರ್ ಸರ್ ರಾಜೇಶ್ ಅಂತ. ಇವ್ರು ನಾನು ಇಬ್ಬರು ಸಹಯೋಗದಿಂಗೆ ನಮ್ಮ ಗಾರ್ಡನ್ ಒಬ್ರು ಇದ್ದಾರೆ, ನಾವು ಸೇರಿಸಿ ಮಾಡ್ತಿದ್ದೀವಿ ಸರ್. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಗ್ಗೆ 7ಗೆಲ್ಲ ರೆಡಿ ಇರುತ್ತೆ ಸರ್ ಪೂರ್ತಿ. ಓಕೆ. ನೈಟು 9:30ವರೆಗೂ ಸಿಗುತ್ತೆ ಸರ್ ದೋಸೆ ನಮ್ಮ ಹತ್ರ. ದೋಸೆ ಮಾರ್ನಿಂಗ್ 7ಗೆ ರೆಡಿ ಇರುತ್ತೆ? 7ಗಿಂದ ಸಿಗುತ್ತೆ ಸರ್. ಬೆಳಗ್ಗೆ ಇಡ್ಲಿ, ರೈಸ್ ಬಾತ್, ಪಡ್ಡು, ದೋಸೆ ಎಲ್ಲ ಥರ ಸರ್. ಒಂದೇ ರೈಸ್ ಮಾಡೋದು ನಾವು. ಡೈಲಿ ಒಂದು ರೈಸ್ ಇರುತ್ತೆ. ಓಕೆ. ಒಂದು ರೈಸ್ ಜನ ಕೇಳ್ತಾರಲ್ಲ ಅಂತ ಒಂದು ರೈಸ್ ಮಾಡಿರ್ತೀವಿ ಸರ್. ಇಡ್ಲಿ ಕಾಮನ್ನು, ಪಡ್ಡು ಕಾಮನ್ನು, ದೋಸೆ ಪೂರಿ ಕಾಮನಾಗೆಲ್ಲ ಸಿಗುತ್ತೆ ಸರ್. ಓಕೆ. ಆ್ಯಕ್ಚುಲಾಗಿ ದೋಸೆ ನಮ್ಮದು ಇಡ್ಲಿ ಇವೆರಡು ಸ್ಪೆಷಲ್. ದೋಸೆ, ಇಡ್ಲಿ, ಪಡ್ಡುನು ಸ್ಪೆಷಲ್, 3 ಸ್ಪೆಷಲ್ ಸರ್ ನಮ್ಮಲ್ಲಿ. ಓಕೆ ಫೈನ್. ಮತ್ತಿನ್ನು ಹೋಟೆಲಿಗೆ ಬರಬೇಕು ಅಂದರೆ ಅರಸೀಕೆರೆಗೆ ಬಂದಾಗ ಸೊ ನಿಯರೆಸ್ಟ್ ಪಾಯಿಂಟ್ ಏನಿದೆ ಸರ್ ಇಲ್ಲಿ? ಸರ್ ಅರಸೀಕೆರೆ ಬಂದರೆ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ನಮ್ಮ ಹೋಟ್ಲ್ ಇರೋದು. ರಂಗೇಗೌಡರು ಬೀದಿ, ಮಯೂರ ಲಾಡ್ಜ್ ಬಿಲ್ಡಿಂಗು. ಮಯೂರ ಲಾಡ್ಜ್ ಬಿಲ್ಡಿಂಗು ಸರ್. ಓಕೆ. ಫೇಮಸ್ಸು ಮಯೂರ ಲಾಡ್ಜ್ ಬಿಲ್ಡಿಂಗ್ ಇರೋದು ಫೇಮಸ್ಸು. ಬಸ್ ಸ್ಟ್ಯಾಂಡ್ ಹಿಂದೆನೇ. ಬಸ್ ಸ್ಟ್ಯಾಂಡ್ ಹಿಂದೆ. ಓಕೆ ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದೋಸೆನ ಬಳ್ಕಾಡುತ್ತೇನೆ ಸರ್. ಇಲ್ಲೇ ಬೈಟು ಮಾಡ್ಬಿಡ್ತೀರಾ? ಒಬ್ಬರು ಬರ್ತಾರಲ್ಲ. ಹಾಂ. ನಾವು ತುಂಬ ದಿವಸದಿಂದ ಬರ್ತಾ ಇದ್ದೀವಿ. ಅಂದರೆ ದಾವಣಗೆರೆ ಅಂತ ಹೇಳಿದರೆ ದೋಸೆ ಅಂದರೆ ತುಂಬ ಇಷ್ಟ, ನಮ್ಗೆ ಇಷ್ಟ. ಆಮೇಲೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಶುಚಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಒಲೆಯಲ್ಲಿ ಮಾಡುವಂಥ ದೋಸೆ ಆಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಂದರೆ ಇಲ್ಲಿ ಕ್ಲೀನ್ನೆಸ್ಗೆ, ಸ್ವಚ್ಛತೆಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಟೇಸ್ಟು ಆಗಿರುತ್ತೆ. ವಿಶೇಷವಾಗಿ ಚಟ್ನಿ, ಇಲ್ಲಿನ ಚಟ್ನಿ ತುಂಬ ಇಷ್ಟ. ಹೌದು. ಓಕೆ ಮೇಡಮ್ ಅವ್ರು ಅದನ್ನೇ ಹೇಳ್ತಿದ್ರು, ನನಗೆ ಚಟ್ನಿ ಭಾಳ ಇಷ್ಟ ಆಗುತ್ತೆ. ನನಗೂ ತುಂಬ ಇಷ್ಟ. 4 ವರ್ಷದಿಂದ ಹೋಟ್ಲ್ ಓಪನ್ ಆದ್ರೂ ಬರ್ತಾ ಇದ್ದೀವಿ. ಓಕೆ. ದೋಸೆ ಸೂಪರ್ ಆಗಿರುತ್ತೆ. ಇದ್ರ ಬಗ್ಗೆ ಯಾರೇನು ಟೇಸ್ಟ್ ಬಗ್ಗೆ ಹೆಚ್ಚು ಕಮ್ಮಿ ಮಾತಾಡೋಂಗಿಲ್ಲ. ಭಾಳ ಸಂತೋಷ. ಅರಸೀಕೆರೆಗೆ ಎಲ್ಲೂ ಸಿಗಲ್ಲ ಸರ್ ಈ ದೋಸೆ, ದಾವಣಗೆರೆ ಸ್ಟೈಲು. ದೋಸೆಗೆ ಹೆಸರುವಾಸಿ ದಾವಣಗೆರೆ. ಆ ದಾವಣಗೆರೆ ಹೆಸರಲ್ಲಿ ಇಲ್ಲಿ ಅರಸೀಕೆರೆಯಲ್ಲಿ ಮಾಡ್ತಾ ಇದ್ದಾರೆ, ನಮ್ಗೊಂದು ಖುಷಿ ಅಲ್ವಾ? ದಾವಣಗೆರೆಗೆ ಹೋಗಿ ತಿನ್ನೋ ಅಂಥ ದೋಸೆನ ಇಲ್ಲೇ ನಮ್ಮ ಸ್ನೇಹಿತರು ಮಾಡಿಕೊಡ್ತಾರೆ ಅಂದಾಗ ನಾವು ಪ್ರತಿನಿತ್ಯ ದೋಸೆ ಅಂತ ನೆನಪು ಬಂದಾಗ ನಾವು ಇಲ್ಲಿಗೆ ಬರ್ತೀವಿ. ಅಣ್ಣ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ನಾವು ತೊಗೊಂಡಿರುವಂಥದ್ದು ಬೆಣ್ಣೆ ಮಸಾಲೆ. ಸೊ ಅದ್ಭುತವಾಗಿರೋದಂದರೆ ಎಲ್ಲ ದೋಸೆನೂ ತುಂಬ ಚೆನ್ನಾಗಿರುತ್ತೆ ಅಂದರು. ಈರುಳ್ಳಿ ದೋಸೆ ಟ್ರೈ ಮಾಡಿ, ಇನ್ನೂ ಸಕಾಲ ಇರುತ್ತೆ ಅಂದರು. ಈರುಳ್ಳಿ ದೋಸೆ ತೊಗೊಳ್ಳಿಲ್ಲ. ಸೊ ನಾವು ತೊಗೊಂಡಿರುವಂಥದ್ದು ಬೆಣ್ಣೆ ಮಸಾಲೆ. ಬನ್ನಿ. ಸೊ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ, ಹಾಗೂ ಚಟ್ನಿ ಮಾಮೂಲಿ ಗೊತ್ತಲ್ಲ, ದಾವಣಗೆರೆ ಶೈಲಿ ದೋಸೆ ಇಲ್ಲಿ ಸಿಗುವಂಥದ್ದು. ಅದಕ್ಕೆ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಮಸಾಲೆ ದೋಸೆ ಕೂಡ ಉಂಟು. ದೋಸೆ ಹಿಂಗಿದೆ. ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಯಥೇಚ್ಛವಾಗಿ ಹಾಕ್ತಾರೆ, 2 ಟ್ರಿಪ್ ಹಾಕ್ತಾರೆ, ಮತ್ತು ಇನ್ನು ಖಾರ ಕೂಡ ಬಳಸಿರ್ತಾರೆ. ಆಲೂಗಡ್ಡೆ ಪಲ್ಯ ಕೂಡ ಉಂಟು. ಸೊ ಅದು ಒಳಗಡೆ ಎಲ್ಲ ಸೇರ್ಕೊಬಿಟ್ಟೈತೆ. ಗಟ್ಟಿ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿಯೊಂದಿಗೆ ದಾವಣಗೆರೆ ಬೆಣ್ಣೆ ದೋಸೆ, ಮಸಾಲೆ ದೋಸೆ. ಚಟ್ನಿ ಅಂತೂ ಹೆವಿ ಖಾರ. ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ ಚಟ್ನಿ ಖಾರ ಇರಲೇಬೇಕು. ಹಸಿರು ಮೆಣಸಿನ್ಕಾಯಿ ಖಾರ ಚುರ್ರನ್ನತ್ತೆ, ಹೆವಿ ಖಾರ ಕೊಡುತ್ತೆ. ಬಟ್ ಗ್ಯಾಸ್ಟ್ರಿಕ್ ಆಗಲ್ಲ, ಅದಂತೂ ಸತ್ಯ. ಕಾರಣ ಏನು ಅಂದರೆ ಅವರು ಬಾಯ್ಲ್ ಮಾಡಿ, ಅಂದರೆ ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಕುದಿಸಿ ಆಮೇಲೆ ಗ್ರೈಂಡ್ ಮಾಡ್ತಾರೆ, ಅಂದರೆ ರುಬ್ತಾರೆ. ಸೊ ಹಾಗಾಗಿ ನಿಮಗೆ
ಅದು ಗ್ಯಾಸ್ಟ್ರಿಕ್ಗೆ ಕಾರಣ ಆಗಲ್ಲ. ಮತ್ತಿನ್ನು ಏಲಕ್ಕಿ ಬಳಸಿರ್ತಾರೆ. ಸೊ ಏಲಕ್ಕಿ ಆ ಘಮ ಕೂಡ ನಿಮಗೆ ನೀಟಾಗಿ ಸಿಗುತ್ತೆ. ಸೂಪರ್ ಇದೆ. ಇನ್ನು ಮತ್ತೆ ಕಾಯಿ ಅಂತ ಬಂದಾಗಲೂ ಕೂಡ ಬೊಲ್ತಿರಕಾಯಿ ಬೇಕು. ಸೊ ಚಟ್ನಿ ಮಾಡಬೇಕು ಅಂದರೆ ಬೊಲ್ತಿರಕಾಯಿ ಆಗಬೇಕು. ಸೊ ಬೊಲ್ತಿರಕಾಯಿನೂ ಕೂಡ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಚಟ್ನಿ ಅದ್ಭುತವಾಗಿದೆ. ಇನ್ನು ಮತ್ತು ದೋಸೆನೂ ಅಷ್ಟೇ ಬೆಂಕಿ. ಸೊ ಒಳಗಡೆ ಅಷ್ಟೇ ಮೃದುವಾಗಿ ಮತ್ತಿನ್ನು ಹೊರಗಡೆ ಅಷ್ಟೇ ಗಿರ್ಗರಿಯಾಗಿ ದೋಸೆ ಸಿಗುತ್ತೆ. ಪಲ್ಯ ಇಲ್ಲೆಲ್ಲ ಸೇರಿಕೊಂಡಿದೆ, ಬೆಣ್ಣೆ ಇದೆ ಹಾಗೂ ಪಲ್ಯ ಇದೆ. ಆಲೂಗಡ್ಡೆ ಪಲ್ಯನೂ ಕೊಡ್ತಾರೆ. ಆಲೂಗಡ್ಡೆ ಪಲ್ಯ ಅಂದರೆ ಮಾಮೂಲಿ ದಾವಣಗೆರೆ ಶೈಲಿ ಆಲೂಗಡ್ಡೆ ಪಲ್ಯ. ಸ್ವಲ್ಪ ಈರುಳ್ಳಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬಳಸಿರ್ತಾರೆ. ಜೊತೆಗೆ ಆಲೂಗಡ್ಡೆ ಪಲ್ಯನೂ ತೊಗೊಂಡು ಸ್ವಲ್ಪ ಚಟ್ನಿನೂ ತೊಗೊಂಡು ತಿನ್ನಬೇಕು. ಆವಾಗಲೇ ಮಜಾ ಜಾಸ್ತಿ. ಮೃದುವಾಗೂ ಸಿಗುತ್ತೆ, ಗಿರಿಗರಿಯಾಗೂ ಸಿಗುತ್ತೆ. ಮತ್ತಿನ್ನು ಚಟ್ನಿ ಖಾರ ಅಂತ ಹೇಳಿದ್ನಲ್ಲ, ನೀವು ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಎರಡು ಸೇರಿಸಿ ತಿನ್ನಿ, ಖಾರ ಅಷ್ಟು ಬರಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.